ಈ ಗಸರು ಚಟ್ನಿ ಬಂದು ಅಸಿಡಿಟಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದೆ. ಓಕೆ, ಹಾಗಾಗಿ ನಾವು ಕೆಂಪು ಚಟ್ನಿ ಮಾಡ್ತೀವಿ ಸರ್. ನೀರು ಹಾಕ್ತೀರಾ? ಓಕೆ, ಇಷ್ಟು ನೀರು ಹಾಕೋದು. ರಾಮನಗರದ ಕೆಂಪು ಚಟ್ನಿ ನೋಡಿ, ನಮ್ಮ 1 kg ಅಳತೆಯ ಕೆಂಪು ಚಟ್ನಿ ಮಾಡಿ ತೋರಿಸಿದ್ದಾರೆ. ಆಕ್ಚುಲಿ ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿದೆ, ಕೆಂಪು ಚಟ್ನಿ ಅಂತೂ ಇಟ್ಸ್ ಸೋ ಸ್ಪೈಸಿ ಅಂಡ್ ಸೋ ಗುಡ್. ಈ ಚಟ್ನಿ ಇದ್ರ ಒಟ್ಟಿಗೆ ಏನೇ ತಿನ್ನಿ ನೀವು, ಅದಕ್ಕೊಂದು ಹೊಸ ಮೆರುಗು ಟೇಸ್ಟ್ ಕೊಡೋದಕ್ಕೆ ಕಾರಣಕರ್ತ. ವೀಕ್ಷಕರೇ ನಮಸ್ಕಾರ. ಸರ್ ನಮಸ್ಕಾರ. ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ಇಲ್ಲಿ? 5-6 ವರ್ಷ ಆಯ್ತು. ರೇಣುಕಂಬ ಹೋಟ್ಲು ಸರ್. ಬ್ರಾಹ್ಮಣ ಎಕ್ಸಿಸ್ಟಿಂಗ್ ಇದೆ ಕೆಲಸ ಅಲ್ಲ? ಒಳ್ಳೆದಾಗಲಿ. ವೀಕ್ಷಕರೇ ನೋಡಿ, ಮತ್ತೆ ಎಕ್ಸಿಟ್ ಪಾಯಿಂಟು ರಾಮನಗರ ಎಕ್ಸಿಟ್ ಪಾಯಿಂಟ್, ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಮೈಸೂರು. ನೀವು ಕೇಳಿದ್ದು ಕೆಂಪು ಚಟ್ನಿ. ಭುಜಂಗ ಅವ್ರು ಕೆಂಪು ಚಟ್ನಿ ತೋರಿಸ್ತೀನಿ ಅಂತ ಕರೆದಿದ್ದಾರೆ. ಇವತ್ತು ನೋಡ್ಬಿಡೋಣ, ಯಾಕೆ ಬಿಡೋದು, ಬನ್ನಿ. ಸರ್ ಮತ್ತೆ ನಮಸ್ಕಾರ. ನಾವು ಕೆಂಪು ಚಟ್ನಿ ವೀಕ್ಷಕರು ಕೇಳಿದಕ್ಕೆ ಬಂದ್ಬಿಟ್ಟಿದೀವಿ. ಕೆಂಪು ಚಟ್ನಿ ಮಾಡೋ ತೋರಿಸ್ಬೇಕು ಸರ್. ಇದು ಕೆಂಪು ಚಟ್ನಿ ವಿಶೇಷ ಏನಂತ ಹೇಳಿದ್ರೆ ಸರ್, ನಾವು ಮೊದಲಿನಿಂದನೂ ಈ ಮೇನ್ ರೋಡಲ್ಲಿ ನಾವು ಹೋಟ್ಲ್ ಮಾಡೋದ್ರಿಂದ ಮೈಸೂರು ಬೆಂಗಳೂರು ರೋಡ್ನಲ್ಲಿ ಯಾವಾಗ ಜನ ಟ್ರಾವೆಲ್ಗೆ ಇರ್ತಾರೆ ಸರ್. ಆ ಟ್ರಾವೆಲ್ಗೆ ಇರ್ಬೇಕೇನಾಗುತ್ತೆ ಅಂತ ಹೇಳಿದ್ರೆ ಈ ಗಸರು ಚಟ್ನಿ ಬಂದು ಅಸಿಡಿಟಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದೆ. ಓಕೆ, ಹಾಗಾಗಿ ನಾವು ಕೆಂಪು ಚಟ್ನಿ ಮಾಡ್ತೀವಿ ಸರ್. ಕೆಂಪು ಚಟ್ನಿಯಲ್ಲೇ ಅಸಿಡಿಟಿ ಬರಲ್ಲ ಆಗಲ್ವಾ? ಇದು ವಿಷಯ ಗೊತ್ತೇ ಇದ್ದಿಲ್ಲ. ಹೌದು ಸರ್, ನಾವು ಮೊದಲಿಂದನೂ ಕೆಂಪು ಚಟ್ನಿ ಮಾಡ್ತೇವೆ. ಯಾಕಂದ್ರೆ ಅಸಿಡಿಟಿ ಬರಬಾರ್ದು ಅಂತ ಅಂದ್ಬಿಟ್ಟು. ನೋಡ್ಬೇಡ ವೀಕ್ಷಕರೇ, ರೆಸಿಪಿ ನೋಡೋಣ ಸರ್. ಖಂಡಿತ ಸರ್, ಖಂಡಿತ. ವೀಕ್ಷಕರೇ, ನಿಮ್ಮ ಮೆಚ್ಚಿನ ಹೋಟೆಲ್ ರೇಣುಕಾಂಬದ ಭುಜಂಗ ಅವರು. ಸರ್ ನಮಸ್ಕಾರ. ಕೆಂಪು ಚಟ್ನಿ ಕೇಳಿದ್ರಿ, ಇಲ್ಲಿ ಅದ್ಭುತ. ಪ್ರತಿಯೊಬ್ರು ಕೆಂಪು ಚಟ್ನಿ ಇಲ್ಲದೇ ಅದು ಟೇಸ್ಟೇ ಬರೋದಿಲ್ಲ. ಬೇರೆ ಯಾವುದೇ ಐಟಮ್, ಇಡ್ಲಿ, ತಟ್ಟೆ ಇಡ್ಲಿ ಆಗಲಿ, ವಡ ಆಗಲಿ, ಏನು ಸರ್, ಪ್ರತಿಯೊಂದಕ್ಕೂ ಬೇಕು ಕೆಂಪು ಚಟ್ನಿ ಕೇಳ್ತಾರೆ ಅಲ್ಲ? ಹೌದು. ಹೋಟೆಲ್ದು ಹೌದು. ಎಷ್ಟು ಅಳತೆ ಮಾಡ್ತೀರಾ? ಇದು 1 kgಗೆ 1 kg ಅಳತೆ ತೋರಿಸ್ತಿದ್ದೀರಾ? 1 kg 1 kg ಅಳತೆ ತೋರಿಸ್ತಿದ್ದಾರೆ ಇವತ್ತು. ನೋಡ್ಬಿಡೋಣ ಸರ್. ಸರ್ 1 kg ಹುರ್ಗಡ್ಲೆ, 1 kg ಹುರ್ಗಡ್ಲೆ ಇಟ್ಕೊಂಡಿದ್ದೀರಾ? ಹಾಂ, ಅದು ಹಾಕೊಳ್ತೀರಾ? ಓಕೆ. ಸೊ ಇಲ್ಲಿ ಏನೇನು ಇಟ್ಕೊಂಡಿದ್ದೀರಾ ನೋಡಿ. ಹಾಗೆ ಶುಂಠಿ ಎಷ್ಟು? ಒಂದು 7-8 5-6 ಪೀಸ್ ಕಟ್, 5-6 ಪೀಸ್. ಇದು ಬೆಲ್ಲ, ಇದು ಬೆಲ್ಲ. ಹುಣಸೆ ಹಣ್ಣು. ಓಕೆ, ಅಷ್ಟೇ. ಒಣಮೆಣಸಿನ್ಕಾಯಿ ನಾರ್ಮಲ್ ಚಿಕ್ಕಬಳ್ಳಾಪುರದ್ದು. 2 ಇಡಿ ನೋಡಿ. ಇಲ್ಲಿ ಬಾಡಿಗೆ ಇದೆ. ಬ್ಯಾಡಿಗೆ ಇದು ಕಲರ್ಗೆ ಸರ್. ಕಲರ್ಗೆ ಎಷ್ಟು ಇಡಿ? 2 ಇಡಿ. 2 ಇಡಿ. ಹಾಂ. ಪುದೀನ ಸರ್. ನೋಡಿ, ನೋಡ್ಕೊಳ್ಳಿ ಸರ್. ಹಾಂ ನೋಡಿ, 2 ಇಡಿ ಬಿತ್ತು ಪುದೀನ. ಆಮೇಲೆ ಇಲ್ಲಿ ತೆಂಗಿನಕಾಯಿ. ಹಾಂ, ಇದು 1.5 ಕಾಯಿ ಇದೆ. 1.5 ಎಲ್ಲ ಫುಲ್ ಹಾಕ್ಬಿಡ್ತೀರಾ? ಓಕೆ, 1.5 ಕಾಯಿ ಫುಲ್ಲು. ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ ನಾವು 1 kgಗೆ 2 ಹಿಡಿ ಹಾಕೊಂಡ್ರು. ಬೇಕಾದ್ರೆ ಮತ್ತೆ ಹಾಕೋಬಹುದು. ಓಕೆ, ಗ್ರೈಂಡರ್ಗೆ ಆಗ್ತದೆ. ಓಕೆ, ನೀರು ಹಾಕ್ತೀರಾ? ಓಕೆ, ಇಷ್ಟು ನೀರು ಹಾಕೊಂಡು. ಸರ್ ಎಷ್ಟು ನಿಮಿಷ ಈ ಥರ? ಒಂದು 1/2 hour ಬೇಕಿದೆ. ಇದು 1/2 hour? 1/2 hour ಬೇಕು. ಇದು ಅರ್ಧ ಗಂಟೆ ಬೇಕು. ರಾಮನಗರದ ಕೆಂಪು ಚಟ್ನಿ, ರೆಡ್ ಚಟ್ನಿ ರೆಡಿಯಾಗಿದೆ. ಎಷ್ಟು ಅದಕ್ಕೆ ಬರ್ಬೇಕು ಸರ್? ಇದು ಸ್ವಲ್ಪ ನೈಸ್ ಆಗಿದೆ, ನಮ್ಗೆ ಗೊತ್ತಾಗ್ತದಲ್ಲ ಅದು. ಹಾಂ, ನೈಸ್. ಎಷ್ಟು ನಿಮಿಷ ಆಯ್ತು ನಮ್ದು ಇವಾಗ? ಸರ್ ಇದೊಂದು 20 ನಿಮಿಷ ಆಯ್ತು. 20 ನಿಮಿಷ ಮಾಡಿದ್ದೀವಿ. ಇಷ್ಟು ಆದ್ಮೇಲೆ ತೆಗೆದುಬಿಡೋದಾ? ತೆಗೆದೈತೇನೆ. ಹಾಂ ನೋಡಿ, ನಮ್ಮ 1 kg ಅಳತೆಯ ಕೆಂಪು ಚಟ್ನಿ ಮಾಡಿ ತೋರಿಸಿದ್ದಾರೆ. ಆಹಾ, ನೋಡ್ಬಿಡೋಣ. ನಮ್ದು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ ಇಲ್ಲಿ. ಇವತ್ತು ನಮ್ಮ ಅಳತೆಗೆ ಸಿಕ್ಕಿದೆ. ನಮ್ಮ ಅಳತೆಯ ಚಟ್ನಿ ಯಾವ ಟೇಸ್ಟ್ ಬರುತ್ತೆ ನೋಡ್ಬಿಡೋಣ. ಸರ್ ಇಷ್ಟು ಬಂದರೆ ಸಾಕಲ್ಲ? ಸ್ವಲ್ಪ ತರಿ ಇರಬೇಕು. ಸರ್ ಕೆಂಪು ಚಟ್ನಿ ತೋರಿಸಿದ್ರಿ. ನಾವು ಮುಂದೆ ಹಿಂಗೆ ನೀವು ಪೂರಿ ಮಾಡೋದು ನೋಡಿದ್ವಿ, ನಾವು ದೋಸೆ ಮಾಡೋದು ನೋಡಿದ್ವಿ. ಪ್ರತಿಯೊಂದು ನೋಡೋಣ ಬರ್ತಾ ಮುಂದಿನ ದಿನಗಳಲ್ಲಿ. ನಾವು ಇವಾಗ ತಟ್ಟೆ ಇಡ್ಲಿ ಅಥವಾ ವಡ ಜೊತೆ ದೋಸೆ, ಪೂರಿ, ರೈಸ್ ಬಾತು, ರೈಸ್
ಪ್ರತಿಯೊಂದಕ್ಕೂ ಈ ಕೆಂಪು ಚಟ್ನಿ. ನಿಮ್ಮ ತೆಳ್ಳೆಕಾಯಿ ಚಿತ್ರಾನ್ನಕ್ಕೂ ಮಿಸ್ ಮಾಡ್ಕೊಳ್ತೀನಿ. ಹೇಳಕ್ಕೆ ಚಿತ್ರನೂ ಮಿಸ್ ಮಾಡ್ಬೋದು. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಾಷ್ಟ ತುಂಬ ಚೆನ್ನಾಗೈತೆ. ಫಸ್ಟು ಬಿಡದಿನಲ್ಲಿತ್ತು, ಇವಾಗ ಇಲ್ಲಿ ಮಾಡಿದ್ದಾರೆ ಹೈವೇನಲ್ಲಿ. ತುಂಬ ಟೇಸ್ಟಿ, ಮಸ್ತ್ ಫುಡ್ಡು. ತಟ್ಟೆ ಇಡ್ಲಿ ಸೂಪರು. ನಮಸ್ಕಾರ, ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ನಾನು ಸುಮಾರು ಸಲ ಇಲ್ಲಿ ನಾನು ಊಟ ತಿಂಡಿ ಎಲ್ಲ ಮಾಡಿದ್ದೇನೆ. ವೆರಿ ವಂಡರ್ಫುಲ್ಲು, ತುಂಬ ಚೆನ್ನಾಗಿದೆ. ಇಲ್ಲಿ ಕಂಪೇರ್ ಟು ಇಲ್ಲಿ 3-4 ಹೋಟೆಲ್ ಇದ್ದಾವೆ, ಅದರಲ್ಲಿ ಬೆಸ್ಟ್ ಅಂದರೆ ರೇಣುಕಾಂಬ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿದು ಇಡ್ಲಿ ಪ್ಲಸ್ ಚಟ್ನಿ, ಇಲ್ಲಿ ಕೊಡೋ ಸರ್ವಿಸ್ ಎಲ್ಲ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ವೀಕ್ಷಕರೇ ನೋಡಿ, ನಮ್ಮ ವಿಡಿಯೋ ನೋಡ್ಕೊಂಡು ಯಲಹಂಕದಿಂದ ಬಂದಿರಾ? ಓಕೆ ಓಕೆ, ಎರಡು ವಿಡಿಯೋ ನೋಡಿದಿರಾ? ಇದು ಪೊಂಗಲ್ ಚಿತ್ರಾನ್ನ, ಹೇಳೆಕಾಯಿ ಚಿತ್ರಾನ್ನ ನೋಡಿ, ಪೊಂಗಲ್ ತಗೊಂಡಿದ್ದಾರೆ. ಸೂಪರ್ ಟೇಸ್ಟ್ ಕೊಟ್ಟಿದ್ದೀರಾ, ಸೂಪರ್ ಆಗಿದೆ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿದ್ದೀವಿ. ಸೂಪರ್ ಆಗೈತೆ. ಓಕೆ ಓಕೆ, ಪೊಂಗಲ್ ಅಂತೂ ಸೂಪರ್ ಸರ್. ಇವತ್ತು ಫಸ್ಟ್ ಟೈಮ್ ಇಲ್ಲಿ ಹೋಟ್ಲಿಗೆ ಬಂದೆ, ಚೆನ್ನಾಗಿದೆ ಆಕ್ಚುಲಿ. ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿದೆ, ಕೆಂಪು ಚಟ್ನಿ ಅಂತೂ ಇಟ್ಸ್ ಸೋ ಸ್ಪೈಸಿ ಅಂಡ್ ಸೋ ಗುಡ್. I'm from Delhi and I've come here with my team. It's a 55 people group. It's a Genesis holiday. We organize group tours. So whenever you come to route going to Ooty, you can stop over and try especially the pongal, which is very nice, full of flavors, a real South Indian flavor you can taste with. ಸರ್, ನಮ್ಮ ರೇವಣ್ಣ ಅವರ ಹೋಟ್ಲಲ್ಲಿ ನಾವು ರೆಗ್ಯುಲರ್ ಕಸ್ಟಮರ್. ಇಲ್ಲಿಗೆ ಎವ್ರಿ ಸಂಡೇಸ್ ಬರ್ತೀವಿ. ನಾವಿರೋದು ಬೆಂಗಳೂರು, ಬಟ್ ರಾಮನಗರ ತೋಟ ನಮ್ಮದು. ಇಲ್ಲಿ ಟಿಫನ್ ಮಾಡಿದ್ರೆ ನಮ್ಗೊಂದು ಸಮಾಧಾನ. ಫಸ್ಟ್ ಕ್ಲಾಸ್ ಇಡ್ಲಿ, ನಮ್ಮ ಪೊಂಗಲ್ ಭಾಳ ಚೆನ್ನಾಗಿದೆ, ಚಿತ್ರಾನ್ನೂ ಅಷ್ಟೇ. ಅದ್ರ ಜೊತೆಯಲ್ಲಿ ಇವ್ರು ಭಾಳ ಪ್ರೀತಿಯಿಂದ ನಮಗೆ ಸರ್ವ್ ಮಾಡ್ತಾರಲ್ಲ, ಅದು ಭಾಳ ನಮಗೆ ಭಾಳ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಪ್ರತಿ ಟೈಮ್ ಇಲ್ಲಿಗೆ ಬಂದಾಗ ತಿಂಡಿಗೆ ಬರ್ತೀನಿ. ತಿಂಡಿ ಭಾಳ ಚೆನ್ನಾಗಿರುತ್ತೆ, ಮತ್ತು ಬಿಸಿ ಬಿಸಿ ಆಗು ಇರುತ್ತೆ, ಟೇಸ್ಟಿ ಆಗಿರುತ್ತೆ. ತಟ್ಟೆ ಇಡ್ಲಿ ಕೊಟ್ಟರು, ಬಟ್ ನಾವು ಆ್ಯಕ್ಚುಲಿ ಇವತ್ತು ನಾವೇ ಕೇಳಿ ಮಾಡಿಸಿಕೊಂಡ ಈ ಒಂದು ಕೆಂಪು ಚಟ್ನಿ ಬಗ್ಗೆ ರಿವ್ಯೂ ಕೊಡಬೇಕು. ಆಹಾ, ನಮ್ಮ ಕೆಂಪು ಚಟ್ನಿ ಅಬ್ಬಾ, ಮಲ್ಲಿಗೆ ರೀ, ಸಾಫ್ಟಾಗಿ. ವಾ 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 ವಾ, ಅದು ಅದೇ ಆ ತಟ್ಟೆ ಇಡ್ಲಿ ಒಟ್ಟಿಗೆ ಹಂಗೆ ಆಹಾ ಕೆಂಪು ಚಟ್ನಿಯಲ್ಲಿ ಎದ್ಕೊಂಡು ಹಿಂಗೆ ಜಾರ್ಬಿಡ್ತು ಗಂಟ್ಲಲ್ಲಿ. ಜಾರಕ್ಕಿಂತ ಮುಂಚೆ ನಿಮಗೆಲ್ಲ ಹೇಳಿ ಹೋಗ್ಬಿಡ್ತು ಒಳಗಡೆ ಏನಂತ. ಅಬ್ಬಾ, ಆ ಫ್ಲೇವರು ನನಗಂತೂ ಚಟ್ನಿ ಹೊಗಳ್ಬೇಕು, ತಟ್ಟೆ ಇಡ್ಲಿ ಹೊಗಳ್ಬೇಕು, ತಿಳಿವಲ್ದಾಗ್ಬಿಟ್ಟಿದೆ. ಈ ಚಟ್ನಿ ಇದ್ರ ಒಟ್ಟಿಗೆ ಏನೇ ತಿನ್ನಿ ನೀವು, ಅದಕ್ಕೊಂದು ಹೊಸ ಮೆರುಗು ಟೇಸ್ಟ್ ಕೊಡೋದಕ್ಕೆ ಕಾರಣಕರ್ತ. ಅದು ಇದ್ಬಿಟ್ರೆ ಅದು ಏನೇ ಇರಲಿ ಅದ್ಭುತವಾಗಿ ಕಾಣುತ್ತೆ. ಬಟ್ ಇವ್ರು ಮಾಡ್ತಿರೋದು ಪ್ರತಿಯೊಂದು ಅದ್ಭುತ ಇರೋದ್ರಿಂದ ಇನ್ನೂ ಡಬಲ್ ಅದ್ಭುತ, ಡಬಲ್ ಟೇಸ್ಟು. ಸೊ 2 ಥರದ ಮೆಣಸಿನ್ಕಾಯಿ ಹಾಕ್ಕೊಂಡ್ರು, ಒಂದು ಚಿಕ್ಕಬಳ್ಳಾಪುರದು, ಇನ್ನೊಂದು ಬ್ಯಾಡಗಿ, ಎಲ್ಲ ಮಿಶ್ರಣ ಆಗಿ ಅದ್ಭುತವಾಗಿದೆ. ಖಾರನೂ ಜಾಸ್ತಿ ಇಲ್ಲ. ಆಹಾ, ಸೂಪರ್. ಈ ಒಂದು ಹೋಟೆಲ್ಗೆ ಜನ ಮುಗ್ಗಿ ಉಳ್ತಾ ಇದ್ದಾರೆ. ನೋಡಿದ್ರಿ ಕಸ್ಟಮರ್ ಹೆಂಗೆ ಮಾತಾಡಿದ್ರು ಅಂತ. ಸೊ ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ನನಗೆ. ಆಮೇಲೆ ಚಟ್ನಿ ಪರ್ಟಿಕ್ಯುಲರ್ಲಿ ಈ ಎಪಿಸೋಡನ್ನು ನೋಡಿದವರು ಚಟ್ನಿ ಟೇಸ್ಟ್ ಮಾಡಿ ನಂಗೆ ಹೇಳಿ. ಓಕೆ, ಮುಂದಿನ ಎಪಿಸೋಡು ಇನ್ನೊಂದು ರೆಸಿಪಿ ತೋರಿಸ್ತಾರೆ. ಪೂರಿ ಇದೆ, ತಟ್ಟೆ ಇಡ್ಲಿ ಇದೆ, ದೋಸೆ ಇದೆ, ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ. ಯಾವ್ದು ತೋರಿಸ್ತಾರೆ ನೋಡೋಣ. ಶ್ರೀಧರ್ಗೆ ಧನ್ಯವಾದ ಹೇಳ್ತಾ, ಭುಜಂಗರಿಗೂ ಧನ್ಯವಾದ ಹೇಳ್ತಾ, ನಾವು ಎಲ್ಲ ಕನ್ನಡೇತರ ಒಟ್ಟಿಗೆ ಮೊದಲು ನಾವು ಕನ್ನಡದಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಧನ್ಯವಾದ. ಬಸ್ಸಿಗೆ ಕೂಡ ಪಾರ್ಕಿಂಗ್ ಇದೆ ಹಿಂದ್ಗಡೆ, ಅಲ್ಲಿ ಹಿಂದ್ಗಡೆ ಪಾರ್ಕ್ ಮಾಡ್ತಾರೆ ಬಸ್ಸು, ವಿರಾಜಪೇಟೆ ಬಸ್ಸು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.